Next, others feared that the granny would fall from a tree one day or the other. Did this happen or did something else happen? ಸೊ ಬೇರೆಯವರಿಗೆ ಏನಿತ್ತು? ಫಿಯರ್, ತುಂಬಾ ಹೆದರಿಕೆ ಇತ್ತು, ಭಯ, ಹೆದರಿಕೆ ಅಥವಾ ಭಯ ಇತ್ತು. ಯಾಕೆ? ಒಂದಿನ ಗ್ರ್ಯಾಂಡ್ ಮಾ ಈ ತರ ಮರ ಹತ್ತಿ ಹತ್ತಿ ಮರದಿಂದ ಬಿದ್ದು ಬಿಡ್ಬಹುದು ಅನ್ನುವಂತ ಭಯ ಇತ್ತು. ಈ ಭಯ ನಿಜವಾಯ್ತಾ? ಡಿಡ್ ದಿಸ್ ಹ್ಯಾಪನ್ ಆರ್ ಡಿಡ್ ಸಮಥಿಂಗ್ ಎಲ್ಸ್ ಹ್ಯಾಪನ್? ಏನಾದ್ರೂ ಬೇರೆ ತರ ಏನಾದ್ರೂ ಆಯ್ತಾ ಅನ್ನೋದು ಕ್ವಶನ್ ಇಲ್ಲಿ. ಅದಕ್ಕೆ ಆನ್ಸರ್ ಏನ್ ಹೇಳಿದ್ದಾರೆ ಕವಿಯವರು ತಮ್ಮ ಪದ್ಯದಲ್ಲಿ? ಎಸ್, others feared that granny would fall from a tree one day or the other. ಒಂದಲ್ಲ ಒಂದು ದಿನ ಆಕೆ ಮರದಿಂದ ಬೀಳ್ಬಹುದು ಅಂತ ಹೆದರಿದ್ರು. ಆದರೆ but it did not happen as they feared. It did not happen as they feared. ಅವ್ರು ಹೆದರಿರೋ ಪ್ರಕಾರ ಏನೂ ಆಗಿಲ್ಲ. One day when the poet and his family were in the town, ಅವರು ಬೇರೆ ಊರಿಗೆ ಹೋಗಿದ್ದಾಗ she climbed up a tree, ಆಕೆ ಮರವನ್ನ ಹತ್ತಿದ್ರು. ಆದ್ರೆ but could not come down, ಮರದಿಂದ ಇಳಿಯೋದಿಕ್ಕೆ ಸಾಧ್ಯ ಆಗಿಲ್ಲ. she was rescued ಅಂತಂದ್ರೇನೋ ಅವರನ್ನ ರಕ್ಷಣೆ ಮಾಡಿದ್ರು ತುಂಬಾ ಕಷ್ಟದಿಂದ. ಕಷ್ಟ, ಓಕೆ. ರೆಸ್ಕ್ಯೂಡ್ ವಿತ್ ಗ್ರೇಟ್ ಡಿಫಿಕಲ್ಟಿ, ತುಂಬಾ ಕಷ್ಟಪಟ್ಟು ಆಕೆಯನ್ನ ರಕ್ಷಣೆ ಮಾಡ್ತಾರೆ. ಓಕೆ, ಎಲ್ಲರೂ ಹೆದರಿದ ಹಾಗೆ ಆಕೆಯನ್ನು ಬೀಳೋದಿಲ್ಲ. ಆದರೆ ಏನಾಯ್ತು? ಮರವನ್ನ ಆಕೆ ಹತ್ತಿದ್ರು, ಹತ್ತಿದ್ಮೇಲೆ ಆಕೆಗೆ ಇಳಿಯೋದಿಕ್ಕೆ ಆಗಿಲ್ಲ. ಆದ್ದರಿಂದ ಎಲ್ಲರೂ ಸೇರಿ ಅವರನ್ನ ತುಂಬಾ ಕಷ್ಟಪಟ್ಟು ರಕ್ಷಣೆ ಮಾಡಿದ್ರು.